ನಂದೀಶ ಅಣ್ಣ ಲೆಕ್ಕೆಲ್ಲ ಸರಿಯಾಗಿದೆ, ಹುಷಾರು. ಆಯ್ತಣ್ಣ. ಬಾಳೆಕಾಯಿನೆಲ್ಲ ಮಂಡಿಗೆ ಇಳಿಸ್ಬಿಟ್ಟು ಟ್ರ್ಯಾಕ್ಟರ್ ಜೊತೆ ವಾಪಸ್ ನಾನು ಬೇಗ ಬಂದ್ಬಿಡ್ತೀನಿ ಅಣ್ಣ. ಆಯ್ತಾಯ್ತು. ಯಾಕ್ರ ಬೇಕಾ ರೈಟ್. ಅವನು ಶಿಕ್ಷೆ ಆಗಿದ್ದ ಕೈದಿ ನಾಗಪ್ಪ ಅಲ್ವಾ? ಹೌದು ಶಿವು, ಮೊನ್ನೆ ಜೈಲಿನಿಂದ ತಪ್ಪಿಸ್ಕೊಂಡ್ಬಿಟ್ಟ. ಅವನ್ನೇ ಹುಡುಕ್ತಾ ಇದೀವಿ. ನೀವು ಅವನ ವಿರುದ್ಧ ಸಾಕ್ಷಿ ಹೇಳಿದ್ರಿಂದ ನಿಮ್ಮನ್ನು ಸಾಯಿಸಕ್ ಬಂದಿದ್ದಾನೆ. ನೀವ್ ಯಾವುದಕ್ಕೂ ಸ್ವಲ್ಪ ಹುಷಾರಾಗಿ. ನಂದೀಶ, ಊಟ ಮಾಡೋಣಬ್ಬ. ಇರೋಣ, ನನ್ ದನಕ್ ಮೇವಾಗ್ ಬರ್ತೀನಿ, ನೀವು ತಿಂತೀರಿ. ಯಾವಾಗ್ಲೂ ಕೆಲ್ಸ ಕೆಲ್ಸ ಕೆಲ್ಸ. ಈಗಿರೋ ಚಿಂತೆ ಸಾಲದು ಅಂತ ಅವನ್ ಬೇರೆ ಜೈಲಿಂದ ತಪ್ಪಿಸ್ಕೊಂಡ್ ಬಂದಿದ್ದಾನೆ. ಅಯ್ಯೋ ಹುಚ್ಚಿ, ಇದಕ್ಕೆಲ್ಲ ಯಾಕೆ ಹೆದರ್ತೀಯ? ಧೈರ್ಯವಾಗಿರು. ಆದ್ರೂ ನೀವು ಹೊರಗಡೆ ಹೋದಾಗ ಹುಷಾರಾಗಿರಿ. ಅಯ್ಯೋ, ನೀರ್ ತರ್ತೀನಿ. ಗೌರಿ, ಲಾಟರಿ ಇಟ್ಟಿದ್ಯಾ? ಅಲ್ಲೇ ದನದ ಕೊಟ್ಟಿಗೆಯಲ್ಲಿ ಇಟ್ಟಿದ್ದೀನ್ರಿ. ಗೌರವ 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 ಗೌರವ. ಪತಿವ್ರತ ಶಿರೋಮಣಿ, ನನ್ ಶೀಲ ಕಂಟಿರೋ ಕಳಂಕ ತೀರೋವರೆಗೂ ತವ್ರ ಮನೆ ಕಾಲಿಡಲ್ಲ ಅಂತ ಮಾಡಿದ್ದ ಶಪಥ ಮರ್ತೋಯ್ತಾ?
ನನಗೆ ಗೊತ್ತು ನೀನ್ ನನ್ ಪ್ರೀತಿ ಮಾಡಿದ್ದು ನಾಟಕ, ನಿನ್ ಹೊಟ್ಟೆಲ್ ಬೆಳಿತಾ ಇರೋ ಮಗು ನಂದು ಅನ್ನೋದು ನಾಟಕ, ನೀನ್ ಮಾಡಿ ಶಪಥನೂ ನಾಟಕ. ಕೊನೆಗೂ ನೀನ್ ವ್ಯಭಿಚಾರಣೆ ಅನ್ನೋದನ್ನ ಒಪ್ಕೊಂಡಿಲ್ಲ. ಔಟ್, ಗೆಟ್ ಔಟ್. ಇನ್ನು ಏನ್ ನೋಡ್ತಾ ನಿಂತ್ಕೊಂಡಿದೀಯಾ? ವ್ಯಭಿಚಾರಗಳಿಗೆ ಮರ್ಲಿಕ್ಕೆ ಜಾಗ ಇಲ್ಲ, ತೊಲಗು ಆಚೆ. ನಮ್ ಲಕ್ಷ್ಮವ್ಗೆ ಅವ್ರ ಹೊತ್ತಿಗೆ ಮುಖ ನೋಡಕ್ಕೂ ಬಿಡ್ಲಿಲ್ಲೋ, ಕೊನೆ ಸಲ ಮುಖ ನೋಡಕ್ ಬಿಡ್ಲಿಲ್ಲೋ. ಯು ರಾಸ್ಕಲ್. ಪ್ಲೀಸ್ ಹೊಡಿಬೇಡಿ ಪ್ಲೀಸ್. ನಮ್ಮನೆಗೆ ಬಂದು ನಮ್ ಭಾವನ ಮೇಲೆ ಕೈ ಮಾಡ್ತೀಯ? ಎಷ್ಟು ಕೊಬ್ಬು ಅವನಿಗೆ! ಹೊಡಿತೀರೇನ್ರ? ಹೊಡೀರಿ, ನಂಗೆ ಹೊಡೀರಿ. ಆದ್ರೆ ನಮ್ ಲಕ್ಷ್ಮಣ್ ಕಣ್ಣೀರ್ ಬರ್ಸಿದ್ರಿ, ಆಗೋಯ್ತೀರಾ, ಸರ್ವನಾಶ ಆಗೋಯ್ತೀರಾ. ಅಪ್ಪು ಮನೆಗೆ ಹೋಗೋನ್ ಬಾರಣ್ಣ. ನಂದೀಶ, ಅಣ್ಣ ನಾನ್ ತುಂಬಾ ದುರದೃಷ್ಟವಂತ ಕಣ. ಹಂಗೆಲ್ಲ ಅನ್ಬೇಡಣ್ಣ. ನನ್ ಜೊತೆಲಿರೋ ಯಾರಿಗೂ ಒಳ್ಳೇದಾಗಲ್ಲ. ನನಗ್ ಜನ್ಮ ಕೊಟ್ಟ ತಪ್ಪಿಗೆ ಸಣ್ಣ ವಯಸ್ಸಿನಲ್ಲೇ ನಮ್ಮಪ್ಪ ತೀರ್ಕೊಂಡ್ರು. ನನಗೆ ಎದೆ ಹಾಲು ಕುಡಿಸಿದ ತಪ್ಪಿಗೆ ಆಯ್ಸ್ ಮುಗಿಯಕ್ಕೂ ಮುಂಚೆನೆ ನಮ್ಮವ್ವ ತೀರ್ಕೊಂಡ್ಲು. ನನ್ ಜೊತೆಲಿ ಒಟ್ಟಿದ ತಪ್ಪಿಗೆ ನನ್ ತಂಗಿ ಕಣ್ಣೀರಲ್ಲೇ ಮುಳುಗೋದ್ಲು. ನನ್ ಮದುವೆ ಮಾಡ್ಕೊಂಡಿದ್ದ ತಪ್ಪಿಗೆ ನನ್ ಗೌರಿ ದಾರುಣವಾಗಿ ಸತ್ತೋದ್ಲು. ಆದ್ರೆ ನೀನ್ ಚೆನ್ನಾಗಿರ್ಬೇಕಣೋ, ನಿನಗೇನು ಆಗ್ಬಾರ್ದು. ಅದಕ್ಕೆ ನನ್ ಬಿಟ್ಟು ಎಲ್ಲಾದ್ರೂ ದೂರ ಹೊರಟೋಗೋ. ಅಣ್ಣ ಅಣ್ಣ, ಏನು ಕಣ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ನಿನ್ನ ಬಿಟ್ಟು ದೂರ ಹೋಗಿ ನಾನ್ 100 ವರ್ಷ ಬಾಳದ್ಕಿನ್ನ ನಿನ್ ಪಕ್ಕದಲ್ಲೇ ಇದ್ಕೊಂಡು ಇವತ್ತೇ ಸಾಯ್ತೀರಣ್ಣ. ನಂದೀಶ, ನೀನ್ ಮಾತಾಡ್ಬೇಡಣ್ಣ. ಇದಕ್ಕಿನ್ನ ಸಂತೋಷ ನನಗ್ ಪ್ರಪಂಚದಲ್ಲಿ ಬೇರೆ ಏನು ಇಲ್ಲಣ್ಣ. ಅಣ್ಣ, ನನ್ನ ಮಾತ್ರ ನಿನ್ನಿಂದ ದೂರ ಮಾಡಬೇಡಣ್ಣ, ದೂರ ಮಾಡಬೇಡಣ್ಣ, ದೂರ ಅಣ್ಣ. ಆಕಾಶ್, ಯಾಕಪ್ಪ ಊಟ ಮಾಡ್ಲಿಲ್ಲ?
ಹಸಿವಿಲ್ಲಮ್ಮ. ಹಸಿವಿಲ್ಲ ಅಂತ ನೀನ್ ಹೀಗೆ ಊಟ ತಿಂಡಿ ಬಿಟ್ರೆ ನಿನ್ನ ಆರೋಗ್ಯದ ಗತಿ ಏನಾಗುತ್ತಪ್ಪ? ತಗೋ, ಈ ಹಾಲಾದ್ರೂ ಕುಡಿ. ಬೇಡಮ್ಮ. ಕುಡಿಯೋ. ನನಗ್ ಗೊತ್ತು ಕಣೋ, ಆ ದರಿದ್ರದವಳಿ ಮನೆಯಲ್ಲಿರೋವರೆಗೂ ಯಾರಿಗೂ ನೆಮ್ಮದಿ ಇಲ್ಲ. ಅವಳನ್ನ ತೊಲಗಿಸು ಅಂದ್ರೆ ಅದನ್ನೂ ನೀನ್ ಮಾಡಲ್ಲ. ನಾನ್ ಏನಮ್ಮ ಮಾಡ್ಲಿ? ಕುತ್ಕೆ ಹಿಡಿದು ಆಚೆ ತೆಳೆದ್ರು ಹೋಗಲ್ಲ ಅಂತ ಇಲ್ಲೇ ಕೂತಿದ್ದಾಳೆ. ನೀನು ಒಂಟಿಯಾಗಿರೋದ್ರಿಂದ ತಾನೆ ಯಾವತ್ತಿದ್ರು ಒಪ್ಕೊಳ್ತೀಯ ಅಂತ ಅವಳಿ ಮನೆಯಲ್ಲಿ ಟೆಂಟ್ ಹಾಕೊಂಡು ಕೂತಿರೋದು. ನೀನು ಬೇರೆ ಮದುವೆ ಮಾಡಿದ್ರೆ ಹೇಳದೆ ಕೇಳದೆ ಜಾಗ ಖಾಲಿ ಮಾಡ್ತಾಳೆ. ನೋಡು, ಯಾವುದೇ ಹೆಣ್ಣಿಗೆ ತನ್ ಗಂಡ ತನ್ ಕಣ್ಮುಂದೇನೆ ಇನ್ನೊಬ್ಬಳ ಜೊತೆಯಲ್ಲಿ ಸಂಸಾರ ಮಾಡ್ತಿದ್ರೆ ನೋಡಕ್ಕಾಗಲ್ಲ. ಆಕಾಶ್, ನೀನು ಹೂ ಅಂದ್ರೆ ಸಂಗೀತ ಎಕ್ಸಾಮ್ ಮುಗಿಸ್ಕೊಂಡು ಊಟಿಯಿಂದ ಬರ್ತಿದ್ದಾಳೆ. ನಿನಗೂ ಅವಳಿಗೂ ನಾನ್ ಮದುವೆ ಮಾಡಿಸ್ತೀನಿ ಕಣೋ. ಏನೋ ಯೋಚನೆ ಮಾಡ್ತಿದ್ಯಾ? ಒಪ್ಕೊಳ್ಳೋ. ಸರಿನಮ್ಮ, ನಿನ್ನಿಷ್ಟ.